ಹಾಯ್ ಹೆಲೋ ನಮಸ್ಕಾರ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಬೇಕಾದ್ರೆ ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತೇಳಿ ಪ್ರಾಬ್ಲಮ್ ಬರ್ತಾ ಇದೆ. ಹಾಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತ ಹೇಳಿ ಪ್ರಾಬ್ಲಮ್ ಬರ್ತಾ ಇದೆ. ಈ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವುದು ಹೇಗೆ ಅಂದರೆ ಯಾವ ರೀತಿ ಮಾಡಬೇಕು, ಯಾವುದರಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡಿ ಮಾಡಬೇಕು, ಈ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ತೊಗೋಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರು ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಏನು ಅಂತಂದರೆ ಈ ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಯಾವ ಕಾರಣಕ್ಕೆ ಬರ್ತಂದರೆ ಈ ಕ್ರೋಮ್ ಬ್ರೌಸರ್ ಸೆಕ್ಯೂರಿಟಿ ಪರ್ಪಸ್ ಈ ಒಂದು ಪ್ರೊಸೆಸಿಂಗ್ ಪ್ಲೀಸ್ ವೇಟ್ ಅಂತೇಳಿ ಬರ್ತಾ ಇದೆ. ಈ ಒಂದು ಯಾವ ರೀತಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಮತ್ತು ಈ ಒಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಓಪನ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಓಪನ್ ಆಗುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಓಕೆನಾ, ಈ ಒಂದು ಯೂಟ್ಯೂಬ್ ಸ್ಟುಡಿಯೋ ಆಟೋಮೆಟಿಕ್ಲಿ ಕ್ರೋಮಲ್ಲಿ ಓಪನ್ ಆಗುತ್ತೆ. ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ಅದು ಪ್ರಾಬ್ಲಮ್ ಬರ್ತಾ ಇದೆ. ಓಕೆನಾ, ಮತ್ತು ಇದೊಂದು ಯೂಟ್ಯೂಬ್ ಸ್ಟುಡಿಯೋ ಡೈರೆಕ್ಟ್ರಿಯಲ್ಲಿ ನಿಮ್ಮ ಕ್ರೋಮಲ್ಲಿ ಓಪನ್ ಆಗ್ತಾ ಇಲ್ಲ. ಈ ಒಂದು ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ತೊಗೋಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ನಿಮ್ಮ ಏನು ಅಂದರೆ ಈ ಪ್ರೂಫ್ ತೋರಿಸ್ಬಿಡ್ತೀನಿ. ನಂದು ಮಾನಿಟೈಸೇಷನ್ಗೆ ಡಿಮಾನಿಟೈಸೇಷನ್ ಆಗಿತ್ತು. ಇದೀಗನೇ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೇನೆ. ಇದೀಗನೇ ನಾನು ಆನ್ ಆಗಿದೆ ಮಾನಿಟೈಸೇಷನ್. ಓಕೆ, ನೋಟಿಫಿಕೇಶನ್ ನೋಡ್ಬೋದು. ಇಲ್ಲಿ ಮೇಲ್ ಐ ಡಿ ಎಲ್ಲ ನಂದು ವೆರಿಫಿಕೇಷನ್ ಆಗಿದ್ದು ಇನ್ನೂ ನಾನು ಎರೇಸ್ ಮಾಡಿಲ್ಲ. ಓಕೆ, ನಾನು ವಿಡಿಯೋ ಮಾಡ್ಬೇಕಂತೇಳಿ ಪ್ರೂಫನ್ನು ಇಟ್ಕೊಂಡಿದ್ದೇನೆ. ಓಕೆ, ಯಾವುದರಲ್ಲಿ ಮಾಡ್ಬೇಕಂತ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಫಸ್ಟು ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ. ಓಕೆ, ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ಇಲ್ಲಿ ಫೈರ್ ಬಾಕ್ಸ್ ಅಂತೇಳಿ, ಮೊಜಿಲ್ಲಾ ಫೈರ್ ಬಾಕ್ಸ್ ಅಂತೇಳಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಬೇರೆ ಬ್ರೌಸರ್ ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಕ್ರೋಮ್ ಬ್ರೌಸರ್ ಬಿಟ್ಟು ಬೇರೆ ಬ್ರೌಸರ್ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ ನಂತರ ನಿಮ್ಮ ಹತ್ರ ಇಲ್ಲಿ ಈ ಒಂದು ಲಾಗಿನ್ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಯಾವ ಜಿಮೇಲ್ ಇರ್ತೀರಲ್ವ ಆ ಜಿಮೇಲ್ ಆಗಬೇಕಾಗತ್ತೆ. ಯೂಟ್ಯೂಬ್ ಸ್ಟುಡಿಯೋ ಯಾವುದು ಜಿಮೇಲ್ ಇರ್ತಿಲ್ಲ ಆ ಜಿಮೇಲ್ ಲಾಗಿನ್ ಮಾಡಬೇಕಾಗತ್ತಾ. ಲಾಗಿನ್ ಮಾಡಿದ ನಂತರ ನಿಮಗೆ ಮಾನಿಟೈಸೇಷನ್ಗೆ ಬೇರೆ ಲಾಗಿನ್ ಇತ್ತಂದರೆ, ಅಂದರೆ ಜಿಮೇಲ್ ಬೇರೆ ಇತ್ತಂದರೆ ಅದು ಕೂಡ ಲಾಗಿನ್ ಮಾಡಬೇಕಾಗತ್ತೆ. ಕೇವಲ 2 ಅಥವಾ 1 ಈ ರೀತಿ ಲಾಗಿನ್ ಮಾಡಿದಂದರೆ ಈಸಿಯಾಗಿ ನೀವು ಮೂವ್ ಆಗಬಹುದು. ಓಕೆನಾ, ಇಲ್ಲಿ ಫಸ್ಟ್ ಬಂದುಬಿಟ್ಟು ನಿಮ್ಮ ಸರ್ಚ್ ಬಾರಲ್ಲಿ ಜಿಮೇಲ್ ಲಾಗಿನ್ ಆದ ನಂತರ ಈ ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಬೇಕಾಗತ್ತಾ. ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಿರಿ. ಓಕೆ, ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಫಸ್ಟೇ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿರಿ. ಆದ ನಂತರ ನೀವು ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ನಂತರ ನಿಮ್ಗೆ ಅಲ್ಲಿಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋ ಕ್ಲಿಕ್ ಮಾಡಿದ್ರೆ ಅದು ಬರೋದಿಲ್ಲ, ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಈ ಒಂದು ಬ್ರೌಸರಲ್ಲಿ ಮೊಜಿಲ್ಲಾ ಫೈರ್ ಬಾಕ್ಸಲ್ಲಿ ಬರೋದಿಲ್ಲ. ಅದು ಬಂದ ನಂತರ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ ಡೈರೆಕ್ಟ್ರಲ್ಲಿ. ಆದರೆ ಅದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರು ಇದೊಂದು ಬರೋದಿಲ್ಲ. ಓಕೆ, ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಅಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾತಂದರೆ ಇಲ್ಲಿ ನಿಮ್ಮ ಚೇಂಜು ಯಾವುದೇ ರೀತಿ ನಿಮ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಗೊತ್ತೇ ಇರ್ತೈತೆ. ಆಲ್ಮೋಸ್ಟ್ ಭಾಳ ವಿಡಿಯೋ ನೋಡಿರ್ತೀರಿ. ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಬ್ರೌಸರಲ್ಲಿ ನೀವು ನೋಡಬೇಕಾಗತ್ತಾ. ಇಲ್ಲಾಂದರೆ ಯಾವುದೇ ಕಾರಣಕ್ಕಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡಿದರೆ ಬರೋದಿಲ್ಲ. ಯಾವುದೇ ಕಾರಣಕ್ಕಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅಂತೇಳಿ ಒನ್ ಡೇ ಇಲ್ಲ 45 hours ತಗೊತೈತಿ. ಅದಕ್ಕೆ ಈ ಒಂದು ಮೊಜಿಲ್ಲಾ ಫೈರ್ ಬಾಕ್ಸು ಬೆಸ್ಟ್ ಆಪ್ಷನ್ಸು. ಯಾರು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೂ ಕೂಡ ನೋಡಿಲ್ಲ, ಯಾರು ಕೂಡ ವಿಡಿಯೋ ಮಾಡಿಲ್ಲ. ಇದು ನಾನು ಭಾಳ ಒಂದು ತಿಂಗಳಿಂದ ಮಾನಿಟೈಸೇಷನ್ ಅಪ್ಲೈ ಮಾಡ್ತಾ ಇದ್ದೇನೆ. ಪ್ಲೀಸ್ ವೇಟ್ ಅಂತೇಳಿ ಬರ್ತಾ ಇದೆ. ಈ ಒಂದು ನನಗೆ ಈ ರೀತಿ ನಾನು ಕ್ರೋಮ್ ಬ್ರೌಸರ್ ಚೇಂಜ್ ಮಾಡಿ ಇದು ಮಾಡಿದ್ದೇನೆ. ಅದು ನನಗೆ ಸಕ್ಸಸ್ ಕಂಡಿದೆ. ನಾನು ನೋಟಿಫಿಕೇಶನ್ ಈಗ ಕೂಡ ನೋಡ್ಬೋದು. ಓಕೆ, ನೋಟಿಫಿಕೇಶನ್ ನೋಡ್ಬೋದು. ಇಲ್ಲಿ ವೆರಿಫಿಕೇಶನ್ ಆಗಿದೆ, ಎಲ್ಲ ವೆರಿಫಿಕೇಶನ್ ಆಗಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೇನೆ. ಇದೀಗನೇ ಅಪ್ಲೈ ಮಾಡಿ ನಾನು ಇದೀಗನೇ ಅರ್ನ್ ಸೆಕ್ಷನಲ್ಲಿ ಬಂದಿದೆ. ಆಟೋಮೆಟಿಕಲಿ ಅರ್ನ್ ಸೆಕ್ಷನ್ ಬಂದಿದೆ. ಯಾವುದೇ ಥರದ್ದು ಇನ್ ಪ್ರೋಸೆಸ್ ಅಂತೇಳಿ ಬಂದಿಲ್ಲ. ಓಕೆ, ನಿಮ್ಗೆ ಇಮಿಡಿಯೇಟ್ಲಿ ನಾನು ಬಂದಿದ್ದೇನೆ ಇದು ವಿಡಿಯೋ ಮಾಡೋದಕ್ಕೆ. ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಲೈಕ್ ಮಾಡಿಲ್ಲ, ಈ ಕೂಡಲೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.